Sn, if Sn, the sum of first n terms of an AP is given by Sn is equal to 3n square minus 4n, then find the nth term ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ನಿಮಗೆ ಇದರಲ್ಲಿ ಒಂದು ಕಾನ್ಸೆಪ್ಟ್ನ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಯಾಕೆಂತಂದರೆ ಆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸೊ A1 ಇಸ್ ನಥಿಂಗ್ ಬಟ್ ಏನು, S1, ಹೌದಲ್ವಾ? S1 ಅಂತ ಅಂದರೆ ಅದು A1 ಆಗುತ್ತೆ. ಅದೇ A2 ಅಂತ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, S2 ಅಂದರೆ ಏನು ಅಂತ ಹೇಳಿದ್ರೆ A1 ಪ್ಲಸ್ A2, ಹೌದಲ್ವಾ? ಸೊ ಆದರೆ S2 ಅಂತ ಅಂದರೆ ಅರ್ಥ ಏನು, S2 S1 A1 ಅಂತ ಅಂದರೆ S1 ಪ್ಲಸ್ A2. ಸೊ A2 ವಿಲ್ ಬಿ ಈಕ್ವಲ್ ಟು S2 ಮೈನಸ್ S1 ಆಗುತ್ತೆ. ಸೊ ಅದೇ ಥರ A2 ವಿಲ್ ಬಿ ಈಕ್ವಲ್ ಟು S2 ಮೈನಸ್ S1 ಆಗುತ್ತೆ. ಅದೇ ಥರ A3 ಏನಾಗುತ್ತೆ ಅಂದರೆ S3 ಮೈನಸ್ S2 ಆಗುತ್ತೆ. ಎಕ್ಸೆಟ್ರಾ ಮಾಡ್ಕೊಂಡು ಹೋದರೆ ನನಗೆ AN ಏನಾಗುತ್ತೆ ಅಂದರೆ SN ಮೈನಸ್ 1 ಆಗುತ್ತೆ. ಆಯ್ತಾ? ಸೊ ಈ ಕಂಡೀಷನ್ನು ನಮಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ SN ವಿಲ್ ಬಿ ಈಕ್ವಲ್ ಟು ಕೊಟ್ಟಿದ್ದಾರೆ ಅವರು 3n ಸ್ಕ್ವೇರ್ ಮೈನಸ್ 4n ಅಂತ. ಇಲ್ಲಿ ನಾನು ಏನು ಮಾಡ್ಕೋತೀನಿ ಅಂದರೆ, ದಿಸ್ ಇಸ್ ದ ಇಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ಳೋಣ. ರೀಪ್ಲೇಸ್ n ಬೈ n ಮೈನಸ್ 1. ಸೊ ಆಗ Sn ಮೈನಸ್ 1 ಏನಾಗುತ್ತೆ ಅಂದರೆ 3 ಇಂಟು n ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು n ಮೈನಸ್ 1 ಆಯಿತು, ಹೌದಲ್ವಾ? ಸೊ ಅವಾಗ 3 ಇಂಟು n ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು n ಆಯಿತು. ಸೊ ನನಗೆ Sn ಅಂತ ಅಂದರೆ ಏನು, ದಿಸ್ ಇಸ್ ದ ಇಕ್ವೇಷನ್ ನಂಬರ್ 2. ಸೊ ಹಾಗಾದರೆ ಈ ಎರಡು ಇಕ್ವೇಷನ್ನ ಅಬ್ಸರ್ವ್ ಮಾಡಿದಾಗ ನನಗೆ AN ಇಸ್ ಈಕ್ವಲ್ ಟು, ಇವಾಗ ತಾನೇ ಹೇಳಿದೆ ನಾನು, AN ವಿಲ್ ಬಿ ಈಕ್ವಲ್ ಟು ವಾಟ್, Sn ಮೈನಸ್ 1 ಅಂತ. n ಸ್ಕ್ವೇರ್ ಮೈನಸ್ 4n ಮೈನಸ್ 3n ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು n ಮೈನಸ್ 1. 3n ಸ್ಕ್ವೇರ್ ಮೈನಸ್ 4n ಮೈನಸ್ ಆಫ್ 3 ಇಂಟು a ಮೈನಸ್ b ಹೋಲ್ ಸ್ಕ್ವೇರ್, n ಸ್ಕ್ವೇರ್ ಪ್ಲಸ್ 1 ಮೈನಸ್ 2n ಮೈನಸ್ 4 ಇಂಟು n ಪ್ಲಸ್ 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 3n ಸ್ಕ್ವೇರ್ ಮೈನಸ್ 4n ಮೈನಸ್ 3n ಸ್ಕ್ವೇರ್ ಪ್ಲಸ್ 3 ಇಂಟು 1 3 ಮೈನಸ್ 2 ಇಂಟು 3 ಮೈನಸ್ 6n ಮೈನಸ್ 4n ಪ್ಲಸ್ 4 ಆಯಿತು. ಸೊ 3n ಸ್ಕ್ವೇರ್ ಮೈನಸ್ 4n ಮೈನಸ್ 3n ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 6n minus into minus plus 4n minus into plus minus 4. So it is plus 3n square minus 3n square gets cancelled. So ಇಲ್ಲಿ ನೋಡಿ minus 4n ಇದೆ, minus 3 6n plus 4n plus 10n, ಓಕೆನಾ? minus 4 10n ಅಲ್ಲಿ 4n ಹೋದರೆ 6n ಉಳ್ಕೊಳ್ಳುತ್ತೆ, ಮೈನಸ್ 7. ಸೊ AN ವ್ಯಾಲ್ಯೂ ಎಷ್ಟಾಯಿತು, 6n ಮೈನಸ್ 4.